ನಾನು ನೋಡ್ತೀನಿ, ನಾನು ಮಾತಾಡ್ತೀನಿ, ಅವ್ರಿಗೆ ನಾ ಇಲ್ಲೆಲ್ಲ ಸಮಾಧಾನ ಮಾಡ್ತೀನಿ ತಾನು ಮಾಡಿಬೇಡ ಅಂತ ಹೇಳಿ ಸರ್. ಏನಿದು ಈ ರೀತಿ ಮಾಡೋದು, ಈ ರೀತಿ ಮಾಡೋದು ಚಲೋ ಅಲ್ಲ, ದಯಮಾಡಿ. ಆಯ್ತು ಅಂಜಿ ಹುಡ ಹುಚ್ಚು ಹೋಗ್ಕೊಂಡ್ಬಿಟ್ರಿ, ಹುಚ್ಚು ಹೋಗ್ಕೊಂಡು ಹಂಸ ನಿಮಗೊಂದು ಸ್ಟ್ಯಾಂಡರ್ಡು ಸಂಸ್ಕೃತಿ ಈ ಪ್ರತಿ ಕಾರ್ಬಾರಕ್ಕೆ ಮಾಡೋಕ್ಕೆ ಪೊಲೀಸರನ್ನು ಕಳಿಸ್ತಾರಲ್ಲ, ಇಷ್ಟು ಉದ್ಯೋಗನ ಮಾಡ್ತಾರೆ, ಅವ್ರ ತಾಯಿ ತಂದೆ ಅದಾರ ನೋಡಿ, ಜಂಪರ್ ಹಾಲ್ದಾರ ನೋಡ್ರಿ ಇವ್ರ ಅಜ್ಜಿಯವರು ನೀನು ಒಬ್ಬೊಬ್ಬರೇ ಮಾಡಿ ನೀವು ಈ ರೀತಿ ಮಾಡ್ಕೊತ ಹೋದ್ರಂದ್ರೆ ಇದನ್ನು ಸುರಿಯೋ ಬೆಂಕಿಗೆ ತುಪ್ಪ ಹಾಕಿದಂಗೆ ಇದರಿಂದ ಏನು ಶಾಂತ ಆಗೋದಿಲ್ಲ, ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಹೊತ್ತು ಹೊಂಟ ಸಾರಿ ಮಾಡಬೇಡ್ರಿ. ನೀವು ನಿಮ್ಮ ಮನ್ಯಾಗ ಆರಾಮಾಗಿರ್ರಮ್ಮ. ನಿಮ್ಮ ಹುಡುಗನ ನಾವು ಕರ್ಕೊಂಡ್ಬರ್ತಿದ್ದೀವಿ, ಜವಾಬ್ದಾರಿ ನಮ್ಮದು. ಯಾರೂ ಏನದು ಗಲಾಟೆ ಮಾಡುವಂಥದ್ದಾಗಲಿ ಒದರಾಡೋದಾಗಲಿ ಟಿ ವಿ ಅವರು ಬರ್ತಾರೆ, ಅವ್ರಿಗೆ ಹೇಳಿಕೆ ನಾನು ಮುಂಜಾನೆ ಮತ್ತೆ ಬರ್ತೀನಿ, ಇಲ್ಲಿ ಅವ್ರ ಸಾಹೇಬ್ರನ್ನೂ ಕರ್ಕೊಂಡು ಬರ್ತೀನಿ. ನಿಮ್ಮನ್ನು ಯಾರನ್ನಾರ ಅರೆಸ್ಟ್ ಮಾಡಿದ್ರೆ ನಾನು ಫೋನ್ ಮಾಡಿ ಸರ್, ಯಾರನ್ನೂ ಯಾರನ್ನೂ ಇಲ್ಲಿ ಹುಡುಗರನ್ನ ಅರೆಸ್ಟ್ ಮಾಡೋದು, ಹೊಡೆಯೋದು ಬಡಿಯೋದು ಈ ದಂಧ ಯಾವುದೂ ಆಗ್ಬೋದು. ಏನು ತಪ್ಪು ಮಾಡ್ಯಾರ ಸುಮ್ಮನೆ ಅಲ್ಲೇ ಹೋಗಿದ್ದು, ಅವರು ಬೂಟು ಚಪ್ಪಲ್ ಹೋಗೋದವ್ರು ಅವರಾದರು ಅರೆಸ್ಟ್ ಪಟ್ಟಿ ರೆಡಿ ಮಾಡ್ಯಾರಪ್ಪ. ಈ ರೀತಿ ಅವ್ರ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡೋದ್ರ ಬಗ್ಗೆ ನಾವು ಸೂಕ್ತ ಕ್ರಮ ತೊಗೊತೀವಿ. ಇದನ್ನು ಆಗ್ಲಾರ್ದಂಗೆ ನಾವು ನೋಡ್ಕೊತೀವಿ. ದಯಮಾಡಿ ನಾ ಹೇಳ್ತಾರೆ ಕೇಳಿ, ದಯಮಾಡಿ ನಿಮ್ಮ ಮನೆಗೆ ಹೋಗ್ರಿ. ಎಸ್ ಬಿ ಇಲ್ಲೇ ಕರ್ಸ್ರಿ ಅವ್ರನ್ನ ಉತ್ತರಗತೆ ಮಾತಾಡ್ಬೇಡಿ. ಫೋನ್ ಮಾಡಿದ ತಕ್ಷಣ ಬಂದೆ ರೀ ನಾನು ಎದಕ್ಕೆ ಸರ ಅಂತೇಳಿ ಡಿವೈಸ್ ಯಾವನಾರು ಒಬ್ಬರು ನೀವು ಪೊಲೀಸ್ ಸ್ಟೇಷನ್ಗೆ ಬಾ ಕರೆಯುವಂಥ ನಮಗೂ ಗೊತ್ತದ. ಹಿಂಗೆ ನೀವು ಬಡಕಾಸುವಂಥ ವ್ಯವಸ್ಥೆ ಮಾಡಿದಿರಿ ಅಂದರೆ ಇದರಿಂದ ಶಾಂತಿ ಎಂದೂ ಆಗೋದಿಲ್ಲ. ಏನು ಅವರು ಸಮಾಧಾನವಾಗಿರ್ತಾರೆ. ನೀವು ಮೊದಲೇ ಏನು ಗಾಡಿ ನಿಂದಿರ್ತೀರಿ ಇಲ್ಲಿ, ಇದೇನು ಪಾರ್ಲಿಮೆಂಟ್ ಆಯಿತು ಅಥವಾ ಏನಾಯಿತು ನನಗೆ ಅರ್ಥ ಆಗ್ತದೆ. ಏನು ಒಂದು ಮಸೂತಿಗೆ ಇಷ್ಟೊಂದು ನೀವು ಸೆಕ್ಯೂರಿಟಿ ಕೊಡುವಂಥದ್ದು ಮತ್ತೊಂದು ಏನದ, ಎಲ್ಲರೂ ಅವರು ಶಾಂತಿ ಇರ್ತಾರೆ. ಮೊದಲ ಆ ಮಂದಿ ಶಾಂತಿ ಇರೋಕ್ಕೆ ಹೇಳ್ತಾರೆ. ಅವ್ರಿಗೆ ಕ್ರಮ ತಗೋಂತ ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡೋರು ಯಾರನ್ನೂ ಅರೆಸ್ಟ್ ಮಾಡಿ ಇಲ್ಲ ಸರ್, ಅವ್ರು ಬರ್ದು ಕೊಡ್ಬೇಕು ಸರ್. ಇಲ್ಲ ಸರ್, ಅದು ಹಂಗೆ ಮಾಡ್ತಾರೆ ಸರ್. ನೀವು ಹೂ ಅಂತ ಮಾಡತ್ತಾರೆ ಸರ್, ನಾ ಇಲ್ಲೇ ಬಂದಿರ್ತೀನಿ, ಅವ್ರು ಕ್ಲಿಯರ್ ಮಾಡ್ಬೇಕು ಸರ್. ಇಲ್ಲೇ ಇರ್ತೀನಿ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.